ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಕಲಿಯುಗದ ಕಾಮಧೇನು ಕಲ್ಪವೃಕ್ಷದಂತೆ ಫಲ ಕೊಡುವಂತಹ ಶ್ರೀ ಗುರುಚರಿತ್ರೆಯ ಮೊದಲ ಅಧ್ಯಾಯವನ್ನು ತಮ್ಮೆಲ್ಲರ ಮುಂದೆ ತೆರೆದಿಡ್ತಾ ಇದ್ದೇನೆ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಗುರುಚರಿತ್ರೆಯ ಮೊದಲ ಅಧ್ಯಾಯ ಮಂಗಲಾಚರಣೆ, ದೇವತೆಗಳ ಸ್ಮರಣೆ, ಭಕ್ತರಿಗೆ ಗುರುಮೂರ್ತಿಯ ದರ್ಶನ ಎಂಬುದಾಗಿದೆ. ಶ್ರೀ ಗಣೇಶಾಯ ನಮಃ, ಸರಸ್ವತ್ಯೈ ನಮಃ, ಕುಲದೇವತಾಭ್ಯೋ ನಮಃ, ಇಷ್ಟದೇವತಾಭ್ಯೋ ನಮಃ, ಸ್ಥಾನದೇವತಾಭ್ಯೋ ನಮಃ, ಗ್ರಾಮದೇವತಾಭ್ಯೋ ನಮಃ, ನರಸಿಂಹ ಸರಸ್ವತಿ ಶ್ರೀಪಾದವಲ್ಲಭ ದತ್ತಾತ್ರೇಯ ಗುರುಭ್ಯೋ ನಮಃ. ನಮೋ ವಿಘ್ನನಾಶಕ ಗಜಾನನ ಲಂಬೋದರ ಗಿರಿಜಾಕುಮಾರ ಶೂರ್ಪಕರ್ಣ, ನಿನಗೆ ಜಯ ಜಯಕಾರವಿರಲಿ. ಭಕ್ತರ ಸಂಕಷ್ಟಗಳನ್ನು ಮೊರದಂತಹ ನಿನ್ನ ಕಿವಿಗಳನ್ನು ಅಲುಗಾಡಿಸುತ್ತಾ ಹೋಗಲಾಡಿಸುವುದರಿಂದಲೇ ನಿನಗೆ ವಿಘ್ನಹರ್ತಾರರೆನ್ನುವರು. ನಿನ್ನ ವದನಾರವಿಂದವು ಕಾಸಿದ ಬಂಗಾರದಂತೆಯೂ ಬಾಲ ಸೂರ್ಯನಂತೆಯೂ ತೇಜೋಮಯವಾಗಿರುವುದು. ವಿಘ್ನಗಳೆಂಬ ಕಾಡಾರಣ್ಯವನ್ನು ಕಡಿದೊಗೆಯುವುದಕ್ಕಾಗಿಯೇ ನೀನು ಕೈಯಲ್ಲಿ ಕೊಡಲಿಯನ್ನು ಧರಿಸಿದವನಾಗಿರುತ್ತಿ. ಸರ್ಪವನ್ನು ಹೊಟ್ಟೆಗೆ ಬಿಗಿದು ಸರ್ಪದ ಜನಿವಾರ ಧಾರಣೆ ಮಾಡಿ ಚತುರ್ಭುಜಗಳಿಂದಲೂ ವಿಶಾಲ ನೇತ್ರಗಳಿಂದಲೂ ಪರಿಶೋಭಿಸುವ ವಿನಾಯಕನೇ, ನಿನ್ನ ಭಕ್ತರನ್ನು ಸಕಲ ಲೋಕಗಳನ್ನು ನೀನು ರಕ್ಷಣೆ ಮಾಡುವೆ ಎಂಬಂತಹ ಕಾರಣದಿಂದಲೇ ನಿನ್ನ ಸದ್ಭಕ್ತರು ನಿನ್ನನ್ನು ಸ್ತುತಿಸಿ ತಕ್ಷಣವೇ ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳುವರು. 14 ವಿದ್ಯೆಗಳಿಗೂ ನೀನೇ ಸ್ವಾಮಿಯಾಗಿರುವುದರಿಂದಲೂ ವೇದ ವೇದಾಂತ ಶಾಸ್ತ್ರ ಪುರಾಣಗಳೆಲ್ಲ ನಿನ್ನ ಲೇಖನಗಳಾಗಿರುವುದರಿಂದಲೂ ಬ್ರಹ್ಮಾದಿ ದೇವತೆಗಳನ್ನು ಮೊದಲು ಮಾಡಿಕೊಂಡು ಎಲ್ಲರೂ ನಿನ್ನನ್ನು ಹೊಗಳುವರು. ಎಲ್ಲ ಮಂಗಲ ಕಾರ್ಯಗಳನ್ನು ಪ್ರಾರಂಭಿಸುವ ಮೊದಲು ನಿನ್ನನ್ನು ಪೂಜೆ ಮಾಡುವರು. ತ್ರಿಪುರಾಸುರನನ್ನು ನಾಶ ಮಾಡುವ ಮೊದಲು ನಿನ್ನ ತಂದೆಯಾದ ಶಿವನೇ ನಿನ್ನನ್ನು ಪೂಜಿಸಿ ಪ್ರಸನ್ನಗೊಳಿಸಿಕೊಂಡನು. ದೈತ್ಯ ಸಂಹಾರ ಮಾಡುವಾಗ ವಿಷ್ಣುವು ನಿನ್ನನ್ನು ಪೂಜಿಸಿದನು. ಬ್ರಹ್ಮೇಂದ್ರಾದಿ ದೇವತೆಗಳು ಸಹಿತ ಕಾರ್ಯಾರಂಭಕ್ಕೆ ಮೊದಲು ಗಣಾಧಿಪತಿಯಾದ ನಿನ್ನನ್ನು ಪೂಜಿಸಿ ಪ್ರಸನ್ನಗೊಳಿಸಿಕೊಂಡು ತಮ್ಮ ಇಷ್ಟಾರ್ಥಗಳನ್ನು ಸಾಧಿಸಿಕೊಳ್ಳುವರು. ದಯಾನಿಧಿಯಾದ ಗಣೇಶ್ವರನೇ, ಓಂಕಾರ ಸ್ವರೂಪನೇ, ವಿಘ್ನನಾಶಕನೇ, ವಿನಾಯಕನೇ, ಗೌರಿಕುಮಾರನೇ, ಭಕ್ತೋದ್ಧಾರಕನೇ, ಗಣನಾಯಕನೇ, ನನ್ನ ಬುದ್ಧಿಗೆ ಬೆಳಕು ನೀಡು. ಶ್ರೀ ಗುರುಚರಿತ್ರೆಯನ್ನು ಬರೆಯಬೇಕೆಂಬ ಹಂಬಲವುಳ್ಳ ನನ್ನನ್ನು ನಿನ್ನ ಕೃಪಾದೃಷ್ಟಿಯಿಂದ ನೋಡಿ ಉದ್ಧಾರ ಮಾಡು. ವಿದ್ಯಾಧಿಪತಿಯಾದ ನೀನು ಅಲ್ಪಮತಿಯಾದ ನನ್ನ ಪ್ರಾರ್ಥನೆಯನ್ನು ಮನ್ನಿಸಿ ಈ ಗ್ರಂಥ ರಚಿಸುವ ಬೃಹತ್ ಕಾರ್ಯಕ್ಕೆ ಬೌದ್ಧಿಕ ಬಲ ನೀಡಿ ಈ ಸತ್ಕಾರ್ಯವನ್ನು ಪೂರ್ಣಗೊಳಿಸು. ಇನ್ನು ಬ್ರಹ್ಮನರಸಿಯಾದ ಸರಸ್ವತಿಯೇ, ನಿನಗೆ ನನ್ನ ಅನಂತ ನಮಸ್ಕಾರಗಳು. ವೀಣೆ ಹಾಗೂ ವೇದಗಳನ್ನು ಹಸ್ತಗಳಲ್ಲಿ ಧರಿಸಿ ಹಂಸಾರೂಢಳಾಗಿ ಕುಳಿತ ಮಹಾಮಾತೆಯೇ, ನೀನು ವೇದ ಶಾಸ್ತ್ರಾದಿ ವಿದ್ಯೆಗಳಿಗೆಲ್ಲ ಅಧಿದೇವತೆಯಾಗಿರುವೆ. ಕೇವಲ ನಿನ್ನ ಕೃಪೆಯಿಂದಲೇ ಜಗತ್ತಿನ ಜೀವಿಗಳಿಗೆಲ್ಲ ಜ್ಞಾನ ಲಭಿಸುವುದು. ನಿನ್ನ ಚರಣಾರವಿಂದಗಳಲ್ಲಿ ನಮಸ್ಕರಿಸಿ ಪ್ರಾರ್ಥಿಸಿಕೊಳ್ಳುತ್ತಿರುವ ನನ್ನ ಮೇಲೆ ಪ್ರಸನ್ನಳಾಗು. ಕೃಪಾ ಸಮುದ್ರಳಾದ ನೀನು ಸ್ವತಃ ನನ್ನ ಲೆಕ್ಕಣಿಕೆಯಲ್ಲಿ ನೆಲೆಸಿ ಈ ಗುರುಚರಿತ್ರೆ ಎಂಬ ಗ್ರಂಥವನ್ನು ರಸವತ್ತಾಗಿ ಬರೆಯುವುದಕ್ಕೆ ಬೆಳಕು ನೀಡು ತಾಯಿ. ನೀನು ಜಗನ್ಮಾತೆಯು, ವಿಶ್ವಕ್ಕೆಲ್ಲ ಜ್ಞಾನ ನೀಡುವ ವಾಗ್ದೇವಿಯು. ನಿನ್ನ ವಾಣಿಯಿಂದ ಜನಿಸಿದ ವೇದ ಪುರಾಣಾದಿಗಳನ್ನು ಅರಿಯಲು 6 ದರ್ಶನಗಳಿಗೆ ಅಶಕ್ಯವಾಗಿದೆ. ನನ್ನ ಗುರುಗಳ ಹೆಸರಿನಲ್ಲಿ ನಿನ್ನ ಅಸ್ತಿತ್ವವಿರುವುದರಿಂದಲೇ ಅವರಿಗೆ ನರಸಿಂಹ ಸರಸ್ವತಿ ಎಂಬ ಸಾರ್ಥಕ ನಾಮ ಉಂಟಾಗಿದೆ. ಅಲ್ಲದೆ ನನ್ನ ಹೆಸರು ಕೂಡ ಸರಸ್ವತಿ ಎಂದೇ ಇರುವುದರಿಂದ ನನ್ನ ಮೇಲೆ ನಿನಗೆ ವಾತ್ಸಲ್ಯ ಅಭಿಮಾನಗಳು ಇರಬೇಕಾದ್ದು ಯೋಗ್ಯವಾಗಿದೆ. ತಾಯಿ, ನಾನು ಕೇವಲ ಸೂತ್ರದ ಗೊಂಬೆಯಾಗಿದ್ದೇನೆ, ನೀನು ಸೂತ್ರಧಾರಿಣಿ. ನೀನು ಕುಣಿಸಿದಂತೆ ಕುಣಿಯುವುದೊಂದೇ ನನ್ನ ಕರ್ತವ್ಯವಾಗಿದೆ. ಆದ ಕಾರಣ ಜಗನ್ಮಾತೆಯೇ, ನಿನ್ನ ಪಾದಕಮಲಗಳಲ್ಲಿ ಪೊಡಮಟ್ಟು ಕೇಳಿಕೊಳ್ಳುವ ಈ ನಿನ್ನ ಕಂದನ ಪ್ರಾರ್ಥನೆಯನ್ನು ಮನ್ನಿಸಿ ಪುತ್ರಾಂತಃಕರಣೆಯಿಂದ ನನಗೆ ಜ್ಞಾನವನ್ನು ನೀಡಿ ಈ ಗುರುಚರಿತ್ರೆ ಎಂಬ ಗ್ರಂಥದಲ್ಲಿ ಪ್ರವೇಶ ಉಂಟಾಗುವಂತೆ ಮಾಡು. ಇನ್ನು ಸಗುಣ ಸ್ವರೂಪದ ತ್ರೈಮೂರ್ತಿಗಳನ್ನು ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ವಂದಿಸಿ ಅವರ ಕೃಪಾಶೀರ್ವಾದ ಪಡೆಯುವೆನು. ಸೃಷ್ಟಿಕರ್ತನೂ ಚತುರ್ಮುಖನೂ ವೇದ ಜನಕನೂ ಆದ ಬ್ರಹ್ಮದೇವನೇ, ನಿನಗೆ ನನ್ನ ಅನಂತ ನಮಸ್ಕಾರಗಳು.
ವಿಶ್ವಪಾಲಕನಾಗಿ ಲಕ್ಷ್ಮೀದೇವಿಯೊಂದಿಗೆ ಕ್ಷೀರಸಾಗರದಲ್ಲಿ ನೆಲೆಸಿರುವ ವಿಷ್ಣುದೇವನೇ, ನಿನಗೂ ನನ್ನ ನಮಸ್ಕಾರಗಳು. ಚತುರ್ಭುಜಗಳಿಂದ ಪರಿಶೋಭಿಸುತ್ತಾ ಶಂಖ, ಚಕ್ರ, ಗದಾ, ಪದ್ಮಧಾರಿಯಾಗಿ ಪೀತಾಂಬರವನ್ನು ಉಟ್ಟು ವೈಜಯಂತಿ ಮಾಲೆಯನ್ನು ಧರಿಸಿ ಹಸನ್ಮುಖದಿಂದ ಶೋಭಿಸುತ್ತಿರುವ ದಯಾನಿಧಿಯೇ, ನಿನ್ನನ್ನು ನಂಬಿ ಬಂದ ಭಕ್ತನಾದ ನನ್ನನ್ನು ಆಶೀರ್ವದಿಸಿ ಸಂಪೂರ್ಣ ಕೃಪೆ ಮಾಡು. ಇನ್ನು ಗಂಗಾಧರನಾಗಿ ಪಂಚಮುಖಗಳಿಂದ ಪರಿಶೋಭಿಸುವ ಪಾರ್ವತೀ ರಮಣನಾದ ಪರಮೇಶ್ವರನಿಗೆ ನಮಸ್ಕರಿಸುವೆನು. ಪಂಚಾನನಾದ ಪರಮಾತ್ಮನೇ, ನೀನು ಬ್ರಹ್ಮ ನಿರ್ಮಿತ ಸೃಷ್ಟಿಯನ್ನು ಲಯಗೊಳಿಸುವಿ ಎಂಬ ಕಾರಣದಿಂದಲೇ ನಿನಗೆ ಸ್ಮಶಾನವಾಸಿ ಎಂಬ ಹೆಸರು ಬಂದಿರಬೇಕು. ಸರ್ಪಭೂಷಣನಾಗಿ ವ್ಯಾಘ್ರಾಂಬರ ಗಜಾಂಬರಗಳನ್ನು ಧಾರಣ ಮಾಡಿಕೊಂಡಿರುವಂತಹ ಪರಶಿವನೇ, ನಿನಗೆ ನನ್ನ ಭಕ್ತಿಯುತವಾದಂತಹ ನಮಸ್ಕಾರಗಳು. ಇದಲ್ಲದೆ ಸಮಸ್ತ ದೇವತೆಗಳಿಗೂ, ಸಿದ್ಧ, ಸಾಧ್ಯ, ಯಕ್ಷ, ಗಂಧರ್ವಾದಿಗಳಿಗೂ, ಸಮಸ್ತ ಋಷಿಗಳಿಗೂ ನನ್ನ ಅನಂತ ನಮಸ್ಕಾರಗಳು. ವ್ಯಾಸ, ವಾಲ್ಮೀಕಿ, ಪರಾಶರಾದಿ ಕವಿಕುಲಕ್ಕೆ ನನ್ನ ಅನಂತ ನಮನಗಳನ್ನು ಸಲ್ಲಿಸುವೆನು. ಅಲ್ಲದೆ ತಮ್ಮ ಚರಣದಾಸನೆಂಬ ಭಾವನೆಯಿಂದಲೂ ಅಂತಃಕರಣದಿಂದಲೂ ಮಂದಬುದ್ಧಿಯವನಾದಂತಹ ನನಗೆ ಕವಿತ್ವ ಶಕ್ತಿಯನ್ನು ದಯಪಾಲಿಸಬೇಕೆಂದು ಬೇಡಿಕೊಳ್ಳುವೆನು. ಯಾಕೆಂದರೆ ನಾನು ಅಜ್ಞಾನಿಯು. ಕನ್ನಡಿಗನಾದ ನನಗೆ ಮರಾಠಿ ಭಾಷೆಯಲ್ಲಿ ಗ್ರಂಥ ರಚಿಸುವುದಕ್ಕಾಗಲಿ ಕವನ ಬರೆಯುವುದಕ್ಕಾಗಲಿ ಶಕ್ತಿ ಚಾತುರ್ಯಗಳಿಲ್ಲ. ಆದ ಕಾರಣ ಶಬ್ದೋತ್ಪತ್ತಿಯನ್ನರಿಯದ ನನ್ನನ್ನು ಕವಿಗಳೆಲ್ಲರೂ ತುಂಬು ಹೃದಯದಿಂದ ಆಶೀರ್ವದಿಸಿ ಈ ಸೇವಾ ಕಾರ್ಯಕ್ಕೆ ನನ್ನನ್ನು ಸಮರ್ಥನನ್ನಾಗಿ ಮಾಡಿರೆಂದು ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳುವೆನು. ಇದಾದ ನಂತರ ನನ್ನ ಪೂರ್ವಜರನ್ನು ಧ್ಯಾನ ಮಾಡುವೆನು. ತಂದೆ ತಾಯಿ ಹೀಗೆ ಎರಡೂ ನಿಟ್ಟಿನ ಪೂರ್ವಜರ ಮಹಾತ್ಮೆಯನ್ನು ಹೊಗಳಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುವೆನು. ನಾನು ಆಪಸ್ತಂಭ ಶಾಖೆಯವನಿದ್ದು ಕೌಂಡಿನ್ಯ ಗೋತ್ರದವನಾಗಿದ್ದೇನೆ. ನಮ್ಮ ವಂಶವು ನರಸಿಂಹ ಸರಸ್ವತಿ ಯತೀಶ್ವರರ ಪರಮ ಶಿಷ್ಯರಲ್ಲಿ ಒಬ್ಬನಾದ ಸಾಯಂ ದೇವನಿಂದಾದ ಸಾಖರೆ ಎಂಬ ಅಡ್ಡ ಹೆಸರಿನೊಡನೆ ಸಾಗಿ ಬಂದಿದೆ. ಸಾಯಂ ದೇವನಿಗೆ ನಾಗನಾಥನೆಂಬ ಮಗನಿದ್ದನು. ನಾಗನಾಥನಿಗೆ ದೇವರಾಯನೆಂಬ ಪುತ್ರನು ಜನಿಸಿದನು. ಆ ದೇವರಾಯನ ಮಗನೇ ನನ್ನ ತಂದೆಯಾದ ಗಂಗಾಧರನು. ಅನವರತವು ಗುರುಚರಣ ಧ್ಯಾನದಲ್ಲಿಯೇ ನಿರತನಾಗಿರುವಂತಹ ಆ ನನ್ನ ಪೂಜ್ಯ ಪಿತನಿಗೆ ಭಕ್ತಿಯಿಂದ ನಮಸ್ಕರಿಸಿ ತಾಯಿ ಪೂರ್ವಜರನ್ನು ಸ್ಮರಣೆ ಮಾಡುವೆನು. ನನ್ನ ತಾಯಿಯ ಪೂರ್ವಜರು ಆಶ್ವಲಾಯನ ಶಾಖೆಯವರು. ಅವರದು ಕಾಶ್ಯಪ ಗೋತ್ರ. ಜನ್ಮ ಋಷಿಯಂತೆ ಕರ್ಮಠರಾದ ಚೌಡೇಶ್ವರರೆಂಬುವರೇ ನನ್ನ ತಾಯಿಯ ತಂದೆಯವರು. ಚಂಪಾದೇವಿ ಎಂಬ ಹೆಸರಿನಿಂದ ನನ್ನ ತಾಯಿಯು ಪರಮ ಪತಿವ್ರತೆಯಾಗಿ ಬಾಳಿ ಉಭಯ ಕುಲಗಳಿಗೂ ಕೀರ್ತಿ ತಂದವಳಾಗಿದ್ದಾಳೆ. ಇಂಥ ಪುಣ್ಯಮೂರ್ತಿಯಾದ ಆ ತಾಯಿಗೆ ನನ್ನ ನಮಸ್ಕಾರ ಸಲ್ಲಿಸುವೆ. ನಿರಂತರವೂ ಗುರುನಾಮ ಸ್ಮರಣೆಯಲ್ಲಿ ಇರುತ್ತಿದ್ದ ನನ್ನ ತಂದೆ ಗಂಗಾಧರನ ಹೊಟ್ಟೆಯಿಂದ ನಾನು ಹುಟ್ಟಿದೆನು. ಅವರು ನನಗೆ ಸರಸ್ವತಿ ಎಂದು ನಾಮಕರಣ ಮಾಡಿದ್ದರಿಂದ ನಾನು ಸರಸ್ವತಿ ಗಂಗಾಧರನೆಂದು ಕರೆಯಲ್ಪಡುತ್ತೇನೆ. ಸಕಲ ಸಾಧು ಸಂತರಿಗೂ, ವೇದಾಭ್ಯಾಸಿಗಳಿಗೂ, ಯೋಗಿ ಯತೀಶ್ವರರಿಗೂ, ತಪಸ್ವಿಗಳಿಗೂ, ಅಲ್ಲದೆ ಗುರುಚರಿತ್ರೆಯನ್ನು ಓದುವವರಿಗೂ ಕೇಳುವವರಿಗೂ ನನ್ನ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ನಾನು ಅಲ್ಪಮತಿಯು, ಕಾವ್ಯ ಛಂದಶಾಸ್ತ್ರಗಳ ಪರಿಚಯ ಇಲ್ಲದವನು. ಆದರೂ ಈ ಕಾರ್ಯವು ನನ್ನಿಂದಲೇ ಆಗಬೇಕೆಂದು ಸ್ವತಃ ನರಸಿಂಹ ಸರಸ್ವತಿ ಯತಿರಾಯನೇ ಅಪ್ಪಣೆ ಕೊಡಿಸಿರುವುದರಿಂದ ನನ್ನ ತೊದಲ್ನುಡಿಯಲ್ಲಿಯೇ ಈ ಗ್ರಂಥ ಬರೆಯುವ ಪ್ರಯತ್ನ ಮಾಡಿದ್ದೇನೆ. ಗುರುಚರಿತ್ರೆಯು ಅಮೃತ ತುಂಬಿದ ಕೊಡದಂತಿದೆ. ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣೀಭೂತರಾದ ಆ ತ್ರಿಮೂರ್ತಿಗಳೇ ಒಂದಾಗಿ ನರಸಿಂಹ ಸರಸ್ವತಿ ಎಂಬ ನಾಮದಿಂದ ಧರೆಯಲ್ಲಿ ನರದೇಹ ಧರಿಸಿ ಅವತರಿಸಿದರು. ಅವರ ಚರಿತ್ರೆಯು ವರ್ಣನಾತೀತವಾದದ್ದು. ಈ ಚರಿತ್ರೆಯನ್ನು ಓದುವವರಿಗೆ ಧನ ಧಾನ್ಯ ಪುತ್ರ ಪೌತ್ರಾದಿ ಸಕಲ ಇಷ್ಟಾರ್ಥಗಳು ಲಭಿಸುತ್ತವೆ. ಗುರುಚರಿತ್ರೆಯನ್ನು ನಿತ್ಯ ಪಠಣ ಮಾಡುವವರ ಮನೆಯಲ್ಲಿ ಶಾಂತಿಯೂ ಲಕ್ಷ್ಮೀದೇವಿಯೂ ಸ್ಥಿರವಾಗಿ ನಿಲ್ಲುತ್ತಾರೆ. ಅವರ ರೋಗ ರುಜಿನಗಳು ಹೇಳಿ ಹೆಸರಿಲ್ಲದಂತೆ ನಾಶವಾಗುತ್ತವೆ. ಗುರುಚರಿತ್ರೆಯನ್ನು 7 ದಿನಗಳವರೆಗೆ ಪಾರಾಯಣ ಮಾಡುವವರು ಹಾಗೂ ಭಕ್ತಿಯಿಂದ ಶ್ರವಣ ಮಾಡುವವರು ಇಹದಲ್ಲಿ ಸಕಲ ಸುಖ ಸೌಭಾಗ್ಯಾದಿಗಳನ್ನು ಅನುಭವಿಸಿ ಅಂತ್ಯದಲ್ಲಿ ಜೀವನ್ಮುಕ್ತಿ ಪಡೆಯುತ್ತಾರೆ. ಈ ಚರಿತ್ರೆಯ ಶ್ರವಣವು ತತ್ಕಾಲದಲ್ಲಿ ಫಲ ನೀಡತಕ್ಕದ್ದಾಗಿದೆ. ಗುರು ನಾಮಸ್ಮರಣೆಗೆ ಸರಿಯಾದಂತಹ ಪುಣ್ಯ ಇನ್ನೊಂದಿಲ್ಲ. ಇದು ನನಗೆ ಅನುಭವವಾಗಿರುವ ವಿಷಯವಾಗಿರುವುದರಿಂದಲೇ ಆ ಸದ್ಗುರುವಿನ ಆಜ್ಞೆಯ ಮೇರೆಗೆ ಈ ಚರಿತ್ರೆಯನ್ನು ಸವಿಸ್ತಾರವಾಗಿ ಹೇಳಲಿಚ್ಛಿಸುತ್ತೇನೆ. ಕಾರಣ, ಯಾವತ್ತೂ ಶ್ರೋತೃಗಳು ಉದಾಸೀನ ಮಾಡದೆ ನನ್ನ ವಚನದಲ್ಲಿ ವಿಶ್ವಾಸವಿಟ್ಟು ಭಕ್ತಿಯಿಂದ ಶ್ರವಣ ಮಾಡಿರಿ. ನನ್ನ ಭಾಷೆ ಪ್ರೌಢವಾಗಿಲ್ಲವೆಂದು ಮೂದಲಿಸಬೇಡಿರಿ. ಯಾಕೆಂದರೆ ಅಲ್ಪ ಪ್ರಾಣಿಯಾದ ಜೇನುನೊಣವು
ಬಾಯಲ್ಲಿ ಹಿಡಿದು ತಂದ ಮಧುರಸವು ದೇವತಾರ್ಚನೆಗೆ ಗ್ರಾಹ್ಯವಾಗಿರುತ್ತದೆ. ಕಬ್ಬು ಕಪ್ಪಾಗಿಯೂ ಅಂಕು ಡೊಂಕಾಗಿಯೂ ಬೆಳೆದಿರಬಹುದು, ಆದರೆ ಅದರ ರಸದಲ್ಲಿ ಮಾತ್ರ ಅಮೃತವೇ ಇರುತ್ತದೆ. ಬುದ್ಧಿವಂತರಾದ ಶ್ರೋತೃಗಳು ಇದರ ಮರ್ಮವನ್ನು ಅರಿತು ಬ್ರಹ್ಮಾನಂದವನ್ನೀಯುವ ಈ ಚರಿತ್ರೆಯನ್ನು ಓದಿ ಪುಣ್ಯಭಾಗಿಗಳಾಗಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಗುರುಚರಿತ್ರೆಯು ಕಾಮಧೇನು. ಇದನ್ನು ಕೇಳುವವರು ಶ್ರೋತ್ರೇಂದ್ರಿಯಗಳನ್ನು ಸಾವಧಾನಗೊಳಿಸಿ ಏಕಚಿತ್ತದಿಂದ ಆಲಿಸಬೇಕು. ಅಂಥವರಿಗೆ ತಕ್ಷಣವೇ ಗುರುಕೃಪೆಯಾಗುವುದೆಂದು ತಿಳಿಸಿ ಮುಂದಿನ ಕಥಾನಕವನ್ನು ಪ್ರಾರಂಭಿಸುತ್ತೇನೆ. ಶ್ರೀ ಗುರುಗಳಾದ ನರಸಿಂಹ ಸರಸ್ವತಿ ಯತಿರಾಜರು ಗಾಣಗಾಪುರದಲ್ಲಿ ವಾಸವಾಗಿದ್ದರು. ಅದರಿಂದಾಗಿ ಆ ಗ್ರಾಮದ ಕೀರ್ತಿಯು ಎಲ್ಲೆಡೆಯಲ್ಲಿಯೂ ತೀವ್ರವಾಗಿ ವ್ಯಾಪಿಸಿಬಿಟ್ಟಿತು. ಗುರುಗಳ ಮಹಿಮೆಯನ್ನು ಕೇಳಿದ ಅನ್ಯ ಪ್ರಾಂತಗಳ ಜನರು ತಂಡೋಪತಂಡವಾಗಿ ಗಾಣಗಾಪುರಕ್ಕೆ ಯಾತ್ರೆಗಾಗಿ ಬರುತ್ತಿದ್ದರು. ಶ್ರೀ ಗುರುವಿನ ಆರಾಧನೆ ಮಾಡುವುದರಿಂದ ಅವರವರ ಅಪೇಕ್ಷೆಯಂತೆ ಪುತ್ರಾಪೇಕ್ಷೆ, ಭಾರ್ಯಾಪೇಕ್ಷೆ, ಧನಾಪೇಕ್ಷೆಗಳೆಲ್ಲವೂ ತಕ್ಷಣವೇ ನೆರವೇರುತ್ತಿದ್ದವು. ಗುರು ಸೇವೆಯಿಂದ ಚತುರ್ವಿಧ ಪುರುಷಾರ್ಥಗಳು ಸುಲಭವಾಗಿ ಲಭಿಸುತ್ತಿದ್ದವು. ಹೀಗಿರುತ್ತಿರುವ ಕಾಲದಲ್ಲಿ ನಾಮಧಾರಕನೆಂದರೆ ಈ ಚರಿತ್ರೆಯನ್ನು ಬರೆದ ಸರಸ್ವತಿ ಗಂಗಾಧರರು, ಓರ್ವ ಗುರುಭಕ್ತನು ಸದಾ ಗುರುಧ್ಯಾನದಲ್ಲಿಯೇ ನಿರತನಾಗಿದ್ದರೂ ಸಾಂಸಾರಿಕ ಕಷ್ಟ ನಷ್ಟಗಳಿಂದ ತಪ್ಪಿಸಿಕೊಳ್ಳಲಾಗದೆ ಬಹುವಿಧ ಚಿಂತೆಗಳಿಂದ ಪರಿತಪಿಸುತ್ತಿದ್ದನು. ಗುರು ದರ್ಶನವಾಗದೆ ತನ್ನ ಗೋಳಾಟವು ತಪ್ಪಲಾರದೆಂಬ ನಿಶ್ಚಯದಿಂದ ಆತನು ತನ್ನ ಗ್ರಾಮ ಬಿಟ್ಟು ಗುರುದರ್ಶನಕ್ಕಾಗಿ ಗಾಣಗಾಪುರಕ್ಕೆ ಹೊರಟನು. ಶುದ್ಧ ಅಂತಃಕರಣದಲ್ಲಿ ಗುರುಚರಣಗಳನ್ನು ಕಲ್ಪಿಸಿಕೊಂಡು ಆ ಭಕ್ತನು ಆ ಪಾದುಕೆಗಳಲ್ಲಿ ತನ್ನ ಮನವನ್ನು ಲೀನಗೊಳಿಸಿದನು. ಹಸಿವು ನೀರಡಿಕೆಗಳನ್ನೆಲ್ಲವನ್ನೂ ನಿಗ್ರಹಿಸಿ ಅನವರತವೂ ಗುರುಸ್ಮರಣೆ ಮಾಡುತ್ತಾ ಆತನು ಗಾಣಗಾಪುರದ ದಾರಿ ತುಳಿಯತೊಡಗಿದನು. ಇಂದು ಗುರುಗಳ ದರ್ಶನವನ್ನಾದರೂ ಪಡೆಯುವೆನು, ಇಲ್ಲವೇ ದೇಹವನ್ನಾದರೂ ತ್ಯಜಿಸುವೆನು ಎಂದು ಆತನು ಮನೋನಿರ್ಧಾರ ಮಾಡಿಕೊಂಡೇ ಹೊರಟವನಾಗಿದ್ದನು. ಯಾವಾತನ ನಾಮಸ್ಮರಣೆ ಮಾತ್ರದಿಂದಲೇ ದಾರಿದ್ರ್ಯವು ನಾಶವಾಗುವುದೋ ಅದೇ ಸದ್ಗುರುವಿನ ನಾಮವನ್ನೇ ನಾನು ಹೊಂದಿದ್ದರೂ ಸಹಿತ ಪ್ರಯೋಜನವಿಲ್ಲವಾಗಿದೆ. ಒಂದು ವೇಳೆ ನಾನು ದೈವಹೀನನೇ ಆಗಿದ್ದರೆ ಗುರುಚರಣವನ್ನಾದರೂ ಏಕೆ ಭಜಿಸಬೇಕು? ಪರಶುಗಲ್ಲಿಗೆ ಕಬ್ಬಿಣ ತಾಗಿದೊಡನೆಯೇ ಅದನ್ನು ಬಂಗಾರವನ್ನಾಗಿ ಮಾರ್ಪಡಿಸುವುದು. ನಿನ್ನ ನಾಮವೂ ಸಹಿತ ಪರಶುಕಲ್ಲು ಇದ್ದಂತೆ. ಹೀಗಿದ್ದು ನಾನು ನಿನ್ನನ್ನು ಅನವರತ ಧ್ಯಾನಿಸುತ್ತಾ ಹೃದಯಾವಾಸನನ್ನಾಗಿ ಮಾಡಿಕೊಂಡಿದ್ದರೂ ನನ್ನ ದಾರಿದ್ರ್ಯವನ್ನು ನಾಶ ಮಾಡುವುದು ಆಗದಿದ್ದರೆ ಇದರ ಅವಮಾನವು ನಿನಗೋ ನನಗೋ ನೀನೇ ಹೇಳು. ಸಕಲ ಜೀವಿಗಳಲ್ಲಿಯೂ ಭೂತದಯೆಯನ್ನು ಹೊಂದಿದ ಪರಮಾತ್ಮ ನೀನು, ದಯವಿಟ್ಟು ನನಗೆ ಪ್ರಸನ್ನನಾಗು. ಹೀಗೆ ಒಮ್ಮೆ ನಿಂದೆಯಿಂದಲೂ ಮತ್ತೊಮ್ಮೆ ಸ್ತುತಿಯಿಂದಲೂ ಆ ನಾಮಧಾರಕನೆಂಬ ಸದ್ಭಕ್ತನು ವ್ಯಾಕುಲತೆಯಿಂದ ಗುರುದರ್ಶನಕ್ಕಾಗಿ ಹಲುಬಿ ಹಂಬಲಿಸತೊಡಗಿದನು. ದಯಾನಿಧಿಯಾದ ಗುರುದೇವ, ನೀನು ಭಕ್ತರಿಗೆ ಸತ್ಪಥ ತೋರುವುದಕ್ಕಾಗಿಯೇ ಈ ಕಲಿಯುಗದಲ್ಲಿ ನರಸಿಂಹ ಸರಸ್ವತಿ ಎಂಬ ಹೆಸರಿನಿಂದ ಅವತಾರ ಮಾಡಿರುವೆ ಎಂದು, ನೀನು ದಯಾಸಿಂಧುವೆಂದು ವೇದ ಪುರಾಣಾದಿಗಳು ವರ್ಣನೆ ಮಾಡುತ್ತಲಿವೆ. ಆದರೆ ನನಗೆ ಮಾತ್ರ ಅದರ ಅನುಭವವಾಗದಾಗಿದೆ. ಅದೇ ಕಾರಣದಿಂದ ನನ್ನ ಅಂತಃಕರಣವು ಸ್ಥಿರಬುದ್ಧಿ ತಾಳದಾಗಿದೆ. ಕರುಣಾಕರನಾದ ಗುರುಮೂರ್ತಿಯೇ, ಬೇಗ ನನಗೆ ಪ್ರಸನ್ನನಾಗು. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನಮ್ಮ ವಂಶದ ಕುಲದೇವರು ಕೂಡ ನೀನೇ ಆಗಿರುವಿ. ನಮ್ಮ ಮನೆತನವು ವಂಶ ಪರಂಪರೆಯಾಗಿ ನಿನ್ನನ್ನೇ ನಂಬಿಕೊಂಡು ಆರಾಧಿಸುತ್ತಾ ಬಂದಿದೆ. ಅಂದ ಮೇಲೆ ವಿಶ್ವದ ದೇವಾನುದೇವತೆಗಳಿಗೆಲ್ಲ ವರ ಕೊಟ್ಟು ಕಾಪಾಡುವ ಪರಮ ದಾತಾರನಾದ ನಿನ್ನನ್ನು ಉಳಿದು ಇನ್ಯಾರಲ್ಲಿ ನಾನು ಮೊರೆ ಹೋಗಲಿ? ತಾಯಿಯೇ, ತನ್ನ ಕೂಸನ್ನು ಅಲಕ್ಷಿಸಿ ದೂರ ಎಸೆದರೆ ಅದು ಬಾಳಿ ಬದುಕುವುದೆಂತು ತಂದೆ. ಅದಕ್ಕಾಗಿ ಬೇಗ ಬಂದು ನನಗೆ ದರ್ಶನ ನೀಡಿ ಉದ್ಧಾರ ಮಾಡು. ಯಾಕೆಂದರೆ ದಾರಿದ್ರ್ಯವು ನನ್ನ ಬಾಗಿಲಲ್ಲಿ ಬಾಯಿ ತೆರೆದುಕೊಂಡು ನಿಂತಿದೆ. ಸರ್ವಜ್ಞನಾದ ನಿನಗೆ ಅರಿಯದ ವಿಷಯವಾದರೂ ಈ ಜಗತ್ತಿನಲ್ಲಿ ಯಾವುದಿದೆ? ಒಂದು ವೇಳೆ ನಾನು ಕಾಡಿಬೇಡದ ಹೊರತು ಕೊಡಬಾರದೆಂಬ ನಿಷ್ಠುರ ಸ್ವಭಾವ ನಿನ್ನದಾಗಿದ್ದರೆ ಅದನ್ನಾದರೂ ಬಾಯಿ ಬಿಟ್ಟು ಹೇಳು. ಭೂಮಂಡಲವನ್ನೇ ನಿನಗೆ ದಾನ ಮಾಡಿದ ಆ ಬಲಿ ಚಕ್ರವರ್ತಿ ಎಂಬ ದೈತ್ಯ ರಾಜನಿಗೆ ನೀನೇನು ಕೊಟ್ಟಿ? ಅವನ ತಲೆಯ ಮೇಲೆ ಪಾದವನ್ನಿಟ್ಟು ಪಾತಾಳಕ್ಕೊತ್ತಿಬಿಟ್ಟೆ. ಇನ್ನು ವಿಭೀಷಣನು ನಿನಗೇನು ಕೊಟ್ಟಿದ್ದನೆಂದು ಸುವರ್ಣಮಯವಾದ ಲಂಕಾನಗರವನ್ನು ಆತನಿಗೆ ಕರುಣಿಸಿದಿ? ನೀನೇ ಹೇಳು. ಧ್ರುವನಿಗೆ ನಕ್ಷತ್ರ ಲೋಕದಲ್ಲಿ ಅಚಲವಾದ ಪದವಿಯನ್ನು ಕೊಟ್ಟೆ. ಭೂಮಂಡಲದ ಕ್ಷತ್ರಿಯರನ್ನೆಲ್ಲ ಗೆದ್ದು ಇಡೀ ಭರತ ವರ್ಷವನ್ನೇ ಬ್ರಾಹ್ಮಣರಿಗೆ ದಾನ ಮಾಡಿದೆಯಲ್ಲ, ಅವರು ಅದಕ್ಕೆ ಪ್ರತಿಯಾಗಿ ನಿನಗೇನು ಕೊಟ್ಟರು?
ಇಂಥಿಂಥವರ ಪಾಡೇ ಹೀಗಿರುವಾಗ ಕೇವಲ ದರಿದ್ರನಾದ ನಾನು ನಿನಗೇನು ಕೊಡಲು ಸಾಧ್ಯ? ಕೂಸು ತಾಯಿಯ ತೊಡೆಯ ಮೇಲೆ ಕುಳಿತು ಮೊಲೆ ಕುಡಿಸುವ ಆಸೆಯಿಂದ ಅವಳತ್ತ ಮುಖ ಚಾಚುತ್ತದೆ. ಆಗ ಆ ತಾಯಿಯು ಮಗುವಿನಿಂದ ಏನಾದರೂ ಪ್ರತಿಫಲ ಬೇಡುವುದುಂಟೆ? ಒಂದು ವೇಳೆ ಕೊಟ್ಟವರಿಗೇ ಕೊಡಬೇಕೆಂಬ ನಿಷ್ಠುರ ಮನಸ್ಸು ನಿನ್ನದಾಗಿದ್ದರೆ ನಿನಗೆ ವಿಶ್ವದಾತಾರನೆಂಬ ಬಿರುದು ಉಳಿಯುವುದಾದರೂ ಹೇಗೆ? ಅಂಥವರು ದಾತಾರನೆನ್ನಿಸಿಕೊಳ್ಳಲು ಅಯೋಗ್ಯರೆನಿಸುತ್ತಾರೆ. ಭೂಮಿಯ ಮೇಲಿನ ಕೆರೆ, ಬಾವಿ, ಕಟ್ಟೆ, ಕಾಲುವೆ, ನದಿ ಮುಂತಾದವುಗಳಿಗೆಲ್ಲ ಮೋಡಗಳು ಮಳೆ ಸುರಿಸುತ್ತವೆ. ತಮ್ಮ ಸೇವೆಯ ಪ್ರತಿಫಲವನ್ನು ಅಪೇಕ್ಷಿಸಿದರೆ ಆ ಮೋಡಗಳಿಗೆ ಕೊಡುವವರಾರು? ಹೀಗೆ ಪ್ರತಿಫಲವನ್ನು ಅಪೇಕ್ಷಿಸುವುದು ದಾತೃತ್ವಕ್ಕೆ ಕುಂದನ್ನುಂಟು ಮಾಡುವುದು. ದಯಾನಿಧಿಯಾದ ನಿನಗಂತೂ ಅದು ಒಪ್ಪುವ ಮಾತಲ್ಲ. ಆದ ಕಾರಣ ಬೇಗ ನನಗೆ ಪ್ರಸನ್ನನಾಗು. ಒಂದು ವೇಳೆ ನೀನು ನನ್ನ ಸೇವೆಯನ್ನು ಅಪೇಕ್ಷಿಸುವುದಾದರೆ ನನ್ನ ಪೂರ್ವಜರು ವಂಶ ಪರಂಪರೆಯಿಂದ ನಿನ್ನ ಸೇವೆ ಮಾಡುತ್ತಾ ಬಂದಿದ್ದಾರೆ. ತಮ್ಮ ಸಂಚಿತ ಪುಣ್ಯವನ್ನೆಲ್ಲ ನಿನ್ನಲ್ಲಿ ಶೇಖರಿಸಿ ಇಟ್ಟಿದ್ದಾರೆ. ತಂದೆಯ ಸೇವೆಯು ಮಗನನ್ನು ರಕ್ಷಿಸುವುದಂತೆ. ಅಂದ ಮೇಲೆ ನ್ಯಾಯವಾಗಿ ನನಗೆ ಸಲ್ಲಬೇಕಾದ ಫಲವನ್ನಾದರೂ ನನಗೆ ಕೊಟ್ಟು ಬಿಡು. ನನ್ನದನ್ನು ನನಗೆ ಕೊಡಲು ನೀನು ತಕರಾರು ಮಾಡುವುದಾದರೂ ಏಕೆ ಗುರುನಾಥ? ಒಂದು ವೇಳೆ ನೀನು ಸರಳವಾಗಿ ನನಗೆ ಕೊಡಬೇಕಾದುದನ್ನು ಕೊಡದಿದ್ದರೆ ನಾನು ಹಠದಿಂದಾದರೂ ಪಡೆದುಕೊಂಡೇ ತೀರುವೆನು. ವ್ಯವಹಾರ ನೀತಿಗೆ ಅನುಸರಿಸಿ ಸತ್ಪುರುಷರಲ್ಲಿ ದೂರು ಕೊಟ್ಟು ಪಂಚರ ಸಮಕ್ಷಮದಲ್ಲಿ ನನಗೆ ಬರಬೇಕಾದ್ದನ್ನು ಪಡೆದುಕೊಳ್ಳಬೇಕಾದೀತು. ಆದರೆ ದಯಾನಿಧಿಯಾದ ಗುರುದೇವ, ಇದು ತೀರಾ ಒರಟುತನವೆನಿಸಿತು. ನಾನು ವಂಶಾನುವರ್ತಿಯಾಗಿ ನಿನ್ನ ಸೇವೆ ಮಾಡುತ್ತಾ ಬಂದ ದಾಸನಿದ್ದೇನೆ. ನನ್ನಂಥ ಅಲ್ಪನ ಮೇಲೆ ಮನಸ್ಸನ್ನು ಕಠೋರ ಮಾಡುವುದು ನಿನಗೆ ಶೋಭಿಸಲಾರದು. ನೀನು ಮನಸ್ಸನ್ನು ಕಠಿಣ ಮಾಡುವುದಿದ್ದರೆ ದೈತ್ಯರ ಮೇಲೆ ಮಾಡು. ಆದರೆ ಪ್ರಹ್ಲಾದನಂಥ ಸದ್ಭಕ್ತರ ಮೇಲೆ ಕಠೋರ ಮನಸ್ಕನಾಗುವುದು ಯೋಗ್ಯವಲ್ಲ. ನಾನು ಅಜ್ಞಾನಿಯು. ಸಿಟ್ಟಿನ ಭರದಲ್ಲಿ ನಿನಗೆ ನಿಷ್ಠುರ ಮಾತುಗಳನ್ನು ಆಡಿರಬಹುದು. ನೀನು ನನ್ನ ತಪ್ಪನ್ನು ಎಣಿಸಿದರೆ ಅದು ತಾಯಿಯೇ ಕುಳಿತು ಮಗುವಿನ ತಪ್ಪನ್ನು ಎಣಿಸಿದಂತಾದೀತು. ತಂದೆ ಸಿಟ್ಟು ಮಾಡಿದರೆ ಅಜ್ಞಾನಿಯಾದ ಮಗುವು ತಾಯಿಯ ಮುಂದೆ ಚಾಡಿ ಹೇಳುವುದು. ತಾಯಿ ಸಿಟ್ಟು ಮಾಡಿದರೆ ತಂದೆಯ ಮುಂದೆ ಹೇಳುವುದು. ನನಗೆ ತಂದೆ ತಾಯಿ ಎರಡೂ ನೀನೇ ಆಗಿರುವಿ. ಅಂದ ಮೇಲೆ ನಿನ್ನ ಹೊರತು ನಾನು ಇನ್ನಾರ ಮುಂದೆ ಗೋಳನ್ನು ಹೇಳಿಕೊಳ್ಳಲಿ? ಗುರುದೇವ, ನೀನು ಅನಾಥ ರಕ್ಷಕನಾಗಿರುವೆ ಎಂದು ಜಗತ್ತಿನಲ್ಲಿ ಪ್ರಖ್ಯಾತಿ ಉಂಟು. ಅಂದ ಮೇಲೆ ಅನಾಥನಾದ ನನ್ನನ್ನು ರಕ್ಷಿಸುವ ಸಂಪೂರ್ಣ ಹೊಣೆ ನಿನ್ನದೇ ಆಗಿದೆ. ನೀನು ಕೃಪಾ ಸಮುದ್ರನೆಂದು ಪುರಾಣಗಳು ವರ್ಣಿಸುವವು. ಹೀಗಿದ್ದು ನೀನೇಕೆ ನನ್ನ ಮಾತುಗಳನ್ನು ಕಿವಿಯ ಮೇಲೆ ಹಾಕಿಕೊಳ್ಳದಾಗಿರುವೆ ತಂದೆ? ಕರುಣೆಯ ಕಥೆ ಕೇಳಿದಾಗ ಕಲ್ಲು ಸಹಿತ ಕರಗುವುದಂತೆ. ಆದರೂ ನನ್ನ ದಯಾನ್ವಿತ ನುಡಿಗಳು ನಿನ್ನ ಕಿವಿಯನ್ನು ಸೇರದಾದವೇ ಪ್ರಭು? ಇನ್ನಾದರೂ ನನ್ನ ಬಗೆಯಲ್ಲಿ ನಿನಗೆ ಕರುಣೆ ಹುಟ್ಟಬಾರದೆ ಗುರುದೇವ? ಈ ರೀತಿಯಾಗಿ ನಾಮಧಾರಕನು ಹಂಬಲಿಸಿ ಹೊಗಳುತ್ತಿರುವುದನ್ನು ಕೇಳಿ ಕೃಪಾಸಾಗರನಾದ ಸದ್ಗುರುನಾಥನು ಕರುವಿನ ಕೂಗು ಕೇಳಿದ ಹಸುವು ಧಾವಿಸಿ ಮನೆಗೆ ಬರುವಂತೆ ನಾಮಧಾರಕನಿದ್ದಲ್ಲಿಗೆ ಮುನಿ ರೂಪದಿಂದ ಬಂದನು. ಗುರುದೇವನು ಸನಿಹಕ್ಕೆ ಬಂದೊಡನೆಯೇ ನಾಮಧಾರಕನು ಆನಂದ ಪುಲಕಿತನಾಗಿ ಗುರುಗಳ ಪಾದಗಳ ಮೇಲೆ ಮಸ್ತಕವನ್ನಿಟ್ಟು ನಮಸ್ಕರಿಸಿದನು. ತನ್ನ ಬಿಚ್ಚಿದ ಕೂದಲುಗಳಿಂದ ಗುರುದೇವನ ಪಾದ ಕಮಲಗಳನ್ನು ಒರೆಸಿ ಆನಂದಾಶ್ರುಗಳಿಂದ ಅಭಿಷೇಕ ಮಾಡಿದನು. ತನ್ನ ಹೃದಯ ಮಂದಿರದಲ್ಲಿ ಗುರುಮೂರ್ತಿಯನ್ನು ಸ್ಥಾಪಿಸಿಕೊಂಡಂತೆ ಕಲ್ಪನೆ ಮಾಡಿಕೊಂಡು ಆ ಮೂರ್ತಿಯನ್ನು ಷೋಡಶೋಪಚಾರಗಳಿಂದ ಪೂಜಿಸಿದನು. ಶ್ರೀ ಗುರುವು ತನ್ನ ಹೃದಯದಲ್ಲಿ ಸ್ಥಿರವಾಗಿ ನಿಂತಾಗ ಆ ಭಕ್ತಾಗ್ರಣಿಯಾದ ನಾಮಧಾರಕನ ಆನಂದಕ್ಕೆ ಪಾರವೇ ಇಲ್ಲದಂತಾಯಿತು. ಗುರುನಾಥನು ನಾಮಧಾರಕನ ಸದ್ಭಕ್ತಿಗೆ ಮೆಚ್ಚಿ ಆತನ ಹೃದಯದಲ್ಲಿ ಸ್ಥಿರಗೊಂಡನು ಎಂಬಲ್ಲಿಗೆ ಶ್ರೀ ಗುರುಚರಿತ್ರೆ ಎಂಬ ಅಮೃತಮಯವಾದ ಕಥಾಕಲ್ಪತರುವಿನಲ್ಲಿ ಶ್ರೀ ನರಸಿಂಹ ಸರಸ್ವತಿ ಉಪಾಖ್ಯಾನದಲ್ಲಿ ಸಿದ್ಧ ನಾಮಧಾರಕ ಸಂವಾದದಲ್ಲಿ ಮೊದಲನೇ ಅಧ್ಯಾಯ ಮುಕ್ತಾಯವಾಯಿತು. ಇಲ್ಲಿಗೆ ಗುರುಚರಿತ್ರೆಯ ಮೊದಲನೇ ಅಧ್ಯಾಯ ಮುಕ್ತಾಯವಾಯಿತು. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.